ಹಾಯ್ ಫ್ರೆಂಡ್ಸ್, ಜೀರಾ ರೈಸ್ ನೋಡೋಣ ಯಾವ ಥರ ಮಾಡೋದು ಅಂತ. ಫಸ್ಟಿಗೆ ನಾನು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅದರಲ್ಲಿ ಜೀರಿಗೆನೂ ಹಾಕಿ ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಅಂತ ಒಂದು 4 ಲವಂಗ, ಚಕ್ಕೆ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ ನಾವೇನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೀವು ಮಿಕ್ಸಿ ಮಾಡೋದು ಬೇಡ ಅಂದರೆ ಹಿಂಗೆ ಡೈರೆಕ್ಟಾಗಿ ಹಾಕ್ಬೋದು. ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಅದರಲ್ಲೂ ಸ್ವಲ್ಪ ಹಾಕಿರ್ತೀವಿ, ಇದಕ್ಕೂ ಸ್ವಲ್ಪ ಹಾಕಿ ಅದಾದಮೇಲೆ 1-2 ನಿಮಿಷ ಫ್ರೈ ಮಾಡಿ ನೀರು ಹಾಕಿ ಆಮೇಲೆ ಅಕ್ಕಿಯನ್ನು ತೊಳೆದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಜೀರಾ ರೈಸ್ ರೆಡಿ. ಚೆನ್ನಾಗಿ ಬರುತ್ತೆ ನೋಡಿ ಗೈಸ್ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು ಆಲ್.